ಬೇಕಾಬಿಟ್ಟಿ ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡೋ ಜನರೇ ಎಚ್ಚರ. ಯಾರೋ ಕೇಳಿದ್ರು ಅಂತ ನೀವು ಸಿಮ್ ಕಾರ್ಡ್ ಅನ್ನ ಕೊಡಿಸಿದ್ರೆ ಅದು ಇನ್ನೆಲ್ಲಿಗೋ ಹೋಗುತ್ತೆ. ಹೀಗೆ ಸಾರ್ವಜನಿಕರ ಬಳಿ ಸಿಮ್ ಕಾರ್ಡ್ ಅನ್ನ ಪಡೆದು ವಿದೇಶಕ್ಕೆ ರವಾನೆ ಮಾಡ್ತಿದ್ದ ಜಾಲವೊಂದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಬಗ್ಗೆ ಇಲ್ಲಿದೆ ನೋಡಿ ಒಂದು ವರದಿ. ಸಿಮ್ ಕಾರ್ಡ್ ಸಾಗಾಟ ಜಾಲ ಪತ್ತೆ. ಇಲ್ಲಿಯ ಸಿಮ್ ವಿದೇಶದಿಂದ ವಂಚನೆ. ಎಸ್, ಈ ಫೋಟೋದಲ್ಲಿರುವ ಈ ವ್ಯಕ್ತಿಯ ಹೆಸರು ನಾರಾ ಶ್ರೀನಿವಾಸ ರಾವ್. ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮೂಲದ ಈತನನ್ನ ಸಿಮ್ ಕಾರ್ಡ್ ಸಾಗಣೆ ಸಂಬಂಧ KIAL ಏರ್ಪೋರ್ಟ್ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಶ್ರೀನಿವಾಸ ರಾವ್ ವಿಶಾಖಪಟ್ಟಣದಿಂದ ತೈವಾನ್ಗೆ ಕೊರಿಯರ್ ಮೂಲಕ ಸಿಮ್ ಕಾರ್ಡ್ಗಳನ್ನ ಸಾಗಾಟ ಮಾಡ್ತಾ ಇದ್ದ. ಕೊರಿಯರ್ ಪಾರ್ಸೆಲ್ ಅನ್ನ KIAL ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಕೆಲವು ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿವೆ. ನಂತರ ಪಾರ್ಸೆಲ್ ಹೊರತೆಗೆದು ಪರಿಶೀಲಿಸಿದಾಗ ಸಿಮ್ ಕಾರ್ಡ್ಗಳು ಪತ್ತೆಯಾಗಿವೆ. ಸುಮಾರು ಒಂದು 40 ಆಡ್ ಸಿಮ್ ಕಾರ್ಡ್ಸ್ ವಿಶಾಖಪಟ್ಟಣದಿಂದ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ ತೈವಾನ್ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿರುತ್ತೆ. ಇನ್ನು ಒಂದು ಚೆನ್ನೈನಿಂದ ಕೊರಿಯರ್ನಲ್ಲಿ ಬುಕ್ ಆಗಿಬಿಟ್ಟು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ ಅದು ನೆಕ್ಸ್ಟ್ ಕ್ಯಾಂಬೋಡಿಯಾ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿರುತ್ತೆ. ಚೆನ್ನೈಯಿಂದ ಬುಕ್ ಮಾಡಿರೋ ವ್ಯಕ್ತಿ ಕಂಪ್ಲೀಟ್ ಫಾಲ್ಸ್ ಅಡ್ರೆಸ್ ಮತ್ತು ಫೇಕ್ ಫೋನ್ ನಂಬರ್ ಕೊಟ್ಬಿಟ್ಟು ಬುಕ್ ಮಾಡಿದ್ದಾನೆ. ಅವನು ಕ್ಲೂ ಇನ್ನೂ ನಾವು ಹುಡುಕ್ತಾ ಇದ್ದೀವಿ. ವಿಶಾಖಪಟ್ಟಣಂನಲ್ಲಿ ಬುಕ್ ಮಾಡಿರೋ ಆಸಾಮಿ ಅವನು ಯಾರಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಅವನು ಅರೆಸ್ಟ್ ಕೂಡ ಆಗಿದೆ. ಹೀಗೆ ಏರ್ಪೋರ್ಟ್ನಲ್ಲಿ 2 ಕೇಸ್ಗಳು ಪತ್ತೆಯಾಗಿದ್ದು, ಮತ್ತೊಂದು ಪ್ರಕರಣದಲ್ಲಿ ಚೆನ್ನೈನಿಂದ ಕಾಂಬೋಡಿಯಾಗೆ ಸಿಮ್ ಕಾರ್ಡ್ ರವಾನೆ ಆಗ್ತಿತ್ತಂತೆ. ಈ ಬಗ್ಗೆ ಪ್ರಕರಣ ದಾಖಲಿಸಿದ KIAL ಏರ್ಪೋರ್ಟ್ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಭಾರತದ ಸಿಮ್ ಕಾರ್ಡ್ ಅನ್ನ ಬಳಸಿಕೊಂಡು ಭಾರತೀಯರನ್ನ ಸುಲಭವಾಗಿ ವಂಚಿಸಬಹುದು ಅಂತ ಸಿಮ್ ಕಾರ್ಡ್ಗಳನ್ನ ವಿದೇಶಕ್ಕೆ ರವಾನಿಸಲಾಗ್ತಿತ್ತು ಅನ್ನೋ ಆತಂಕ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾರ್ಯಾಂಶ ಬೆಳಕಿಗೆ ಬಂದಿದೆ. ಅವ್ರು ಅಲ್ಲಿ ಹೋಗ್ಬಿಟ್ಟು ವಾಟ್ಸ್ಆ್ಯಪ್ ಆಕ್ಟಿವೇಟ್ ಮಾಡ್ಕೊಳ್ತಾರೆ. ವಾಟ್ಸ್ಆ್ಯಪ್ ಆಕ್ಟಿವೇಟ್ ಮಾಡಿಬಿಟ್ಟು ಫ್ರಾಡ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಥವಾ ಚೀಟಿಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವರಿಗೆ ಇಂಡಿಯನ್ ನಂಬರ್ ಥರ ಮೆಸೇಜ್ಗಳನ್ನ ಕಳಿಸ್ತಾರೆ ಅವರು. ಸೊ ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಪಾರ್ಟ್ ಟೈಮ್ ಟಾಸ್ಕ್ ಫ್ರಾಡ್ ಏನಾಗುತ್ತೆ, ನಿಮಗೆ ಮನೆಯಲ್ಲಿ ಕೂತ್ಕೊಂಡು ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಈ ಥರ ಇನಿಷಿಯಲ್ ಅಡ್ವರ್ಟೈಸ್ಮೆಂಟ್ ಆ್ಯಡ್ನ ಎಲ್ಲರಿಗೆ ಕಳಿಸ್ತಾರೆ. 2 ಪ್ರತ್ಯೇಕ ಕೊರಿಯರ್ಗಳಲ್ಲಿ ಸುಮಾರು 120ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳು ತೈವಾನ್ ಹಾಗೂ ಕಾಂಬೋಡಿಯಾಗೆ ರವಾನೆಯಾಗ್ತಾ ಇತ್ತು. ಆದರೆ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಒಂದಷ್ಟು ಸಿಮ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಪೊಲೀಸರು ಸಿಮ್ ಕೊಟ್ಟವರು ಹಾಗೂ ಪಡೆಯುವವರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.